ಹಾಯ್ ಹಲೋ ಗಿರಿಲೋಕ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ನೀವು ನಮ್ಮ ಚಾನಲ್ನ ನೋಡ್ತಾ ಇರೋದಕ್ಕೆ ತುಂಬ ಧನ್ಯವಾದಗಳು. ನೋಡಲಿಕ್ಕೂ ಚೆನ್ನಾಗಿರೋ ರುಚಿಯಾಗಿರೋ ಒಂದು ಮೂಲಂಗಿಯಿಂದ ಮಾಡಿರೋ ಗಡ್ಡೆಯಿಂದ ರೆಸಿಪಿನ ತೋರಿಸ್ತಾ ಇದ್ದೀವಿ. ಈಗ ಸೊಪ್ಪು ತಿಂದು ಈ ಗಡ್ಡೆನ ಬಿಸಾಕಿಬಿಡ್ತಾರೆ, ಹಾಗೆ ಮಾಡಬಾರ್ದು. ಸೊಪ್ಪಿನಷ್ಟೇ ಗಡ್ಡೆಗೂ ಮಹತ್ವ ಇರುತ್ತೆ. ಅದಕ್ಕೆ ಬೇಕಾಗುವ ಸಾಮಾನುಗಳನ್ನು ನೋಡ್ಕೊಂಬರೋಣ. ಮೊಸರು, 1 ಸ್ಪೂನ್ ಕಡಲೆಬೇಳೆ, 2 ಟೀ ಸ್ಪೂನ್ ಎಣ್ಣೆ, ಉಪ್ಪು. ನಂತರ ಮೂಲಂಗಿ ಗಡ್ಡೆಯನ್ನು ಸಿಪ್ಪೆ ತೆಗೆದು ತುರ್ಕೊಳ್ಳಿ. ಆಮೇಲೆ 2 ಮೆಣಸಿನಕಾಯಿ, 1 ಈರುಳ್ಳಿನ ಮೀಡಿಯಮ್ ಸೈಜ್ ಕಟ್ ಮಾಡಿಟ್ಕೊಳ್ಳಿ. ಈಗ ಪಾತ್ರೆನ ಬಿಸಿ ಮಾಡಲಿಕ್ಕಿಟ್ಟು 2 ಟೀ ಸ್ಪೂನ್ ಎಣ್ಣೆ ಹಾಕಿ, ಅದಕ್ಕೆ ಎಣ್ಣೆ ಕಾದ್ಮೇಲೆ 2 ಟೀ ಸ್ಪೂನ್ ಕಡಲೆಬೇಳೆ ಹಾಕಬೇಕು. ಹಾಕಿ ಅವು ಕಲರ್ ಚೇಂಜ್ ಆಗಬೇಕು, ಕೆಂಪು ಕಲರ್ ಆಗಬೇಕು. ಅಲ್ಲಿ ತನಕ ಬೇಯಿಸಿ ನಂತರ ಮೊದಲನೆಯದಾಗಿ ಹಸಿಮೆಣ್ಸಿನ್ಕಾಯಿ 2 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಬೇಕು. ಅದು ಆಗಿ 1 ನಿಮಿಷಕ್ಕೆ ಮೀಡಿಯಮ್ ಸೈಜ್ 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು. ನಂತರ ಇವು 3 ಕಲರ್ ಚೇಂಜ್ ಆದಮೇಲೆ ಒಂಚೂರು ಅರ್ಧ ಟೀ ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಗ್ಯಾಸನ್ನು ಆಫ್ ಮಾಡಿಕೊಂಡು ಈಗ ಪಾತ್ರೆನ ಕೆಳಗಿಟ್ಕೊರಿ. ಅದು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಈ ತುರಿದಿರೋ ಮೂಲಂಗಿ ಗಡ್ಡೆನ ಹಾಕಿ ನಂತರ ಒಂದು 5 ನಿಮಿಷ ಬಿಟ್ಕೊಂಡು ತಣ್ಣಗಾಗಬೇಕದು. ತಣ್ಣಗಾಗಲಿಲ್ಲ ಅಂದರೆ ಹುಳಿ ಆಗಿಬಿಡುತ್ತೆ. ಇಲ್ಲ ಊಟ ಮಾಡುವಾಗಾದರೂ ಮೊಸರು ಸೇರಿಸ್ಕೋಬೋದು. ಒಂದು 4 ಸ್ಪೂನ್ ಮೊಸರು ಹಾಕಿ, ಜಾಸ್ತಿ ಹಾಕಿದರೂ ಚೆನ್ನಾಗಿರುತ್ತೆ. ಈಗ ರುಚಿಯಾಗಿರೋ ಕೋಸಂಬರಿ ಇಲ್ಲ ಪಲ್ಯ ಅನ್ರಿ, ಇದು ಚಪಾತಿ ರೊಟ್ಟಿಯೊಂದಿಗೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.